ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬ ವಿಶೇಷವಾಗಿರುವಂಥ ವಿಡಿಯೋ ಅಂತಲೇ ಹೇಳ್ಬಹುದು. ಸಾಕಷ್ಟು ಜನ ಕೇಳ್ತೀರಾ, ಆದರೆ ಇದನ್ನು ಎಷ್ಟು ಜನ ಫಾಲೋ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಮುಖ್ಯವಾಗಿ ಇದನ್ನು ತುಂಬ ಜನ ಒಂದು ಕಮೆಂಟ್ ರೂಪದಲ್ಲಿ ಕೇಳ್ತಾರೆ, ನಮಗೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತಂದ್ಬಿಟ್ಟು. ಅದು ಕೇಳುವಂಥವ್ರು ಯಾರಾಗಿರ್ತಾರೆ ಅಂದರೆ ಅದರ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಿರ್ತಾರೆ, ಹಾಗೂ ಅದರಿಂದ ಅವ್ರಿಗೆ ಒಳ್ಳೆಯದಾಗಿರುತ್ತೆ. ಮಾಡ್ಕೊಂಡು ನೋಡಿ, ಮಾಡಿದಾಗ ಮಾತ್ರ ನಮಗೆ ಅದರ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ, ಅದರ ಪ್ರಭಾವ ಯಾವ ರೂಪದಲ್ಲಿರುತ್ತೆ ಅನ್ನುವಂಥದ್ದು ಆಗ ಮಾತ್ರ ಗೊತ್ತಾಗುತ್ತೆ. ನೋಡಿದಾಗ ಗೊತ್ತಾಗೋದಿಲ್ಲ ಸ್ನೇಹಿತರೆ, ಕೇಳಿದಾಗ ಗೊತ್ತಾಗೋದಿಲ್ಲ. ಮುಖ್ಯವಾಗಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಆಗ ಮಾತ್ರ ಸಾಧ್ಯ ಆಗುತ್ತೆ. ಸಾಕಷ್ಟು ಜನ ಕೇಳ್ತೀರಾ, ಆದರೆ ಇದು ನಿಮ್ಗೆ ರೀಚ್ ಆಗುತ್ತೋ ಇಲ್ವೋ. ಮೈತ್ರೇಯಿ ಮುಹೂರ್ತದ ಬಗ್ಗೆ ಸಾಕಷ್ಟು ಸಾಲ ಮಾಡ್ಕೊಂಡಿರ್ತೀವಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ಸ್ ಅನ್ನೋದು ಇರುತ್ತೆ. ಸಂಬಳ ಸಾಕಾಗಿರೋದಿಲ್ಲ, ಸಾಲಕ್ಕೆ ನಾವು ಗುರಿಯಾಗಿರ್ತೀವಿ. ಸಾಲವನ್ನು ತಗೊಂಡ್ಬಿಟ್ಟಿರ್ತೀವಿ, ತೀರಿಸೋದಕ್ಕಾಗಿರೋದಿಲ್ಲ. ಯಾವಾಗಲೂ ಅಷ್ಟೇ ಒಂದನ್ನು ನೆನಪಲ್ಲಿಟ್ಕೊಳ್ಬೇಕು, ಸಾಲ ಎಷ್ಟೋ ಜನ ಮಾಡ್ತಾರೆ, ಆದರೆ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅಂದರೆ ನಾವು ಕಷ್ಟಪಟ್ಟು ಆದರೂ ಅವ್ರಿಗೆ ರಿಟರ್ನ್ ಮಾಡಿಬಿಡಬೇಕು. ತಗೊಳ್ಳುವಾಗ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ, ಆದರೆ ತಗೊಂಡ್ಮೇಲೆ ಎಷ್ಟೋ ಜನ ತುಂಬ ಕಾಯಿಸ್ತಾ ಇರ್ತಾರೆ, ಫೋನ್ ಪಿಕ್ ಮಾಡೋದಿಲ್ಲ, ಸರಿಯಾಗಿ ಅವರು ಬಂದು ಮುಖ ಕೊಟ್ಟು ಮಾತಾಡೋದಿಲ್ಲ, ಜಗಳ ಕೀಳ್ದು ಬಿಡ್ತಾರೆ, ಈ ಥರ ಎಲ್ಲ ನಡ್ಕೊಳ್ತಾರೆ. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಕಷ್ಟಕ್ಕೆ ಯಾರಾಗಿರ್ತಾರೋ ಅವರೇ ನಮಗೆ ದೇವರ ಸಮಾನ ಅಂತ ನಾವು ನಂಬಿರುವಂಥದ್ದಲ್ವ. ಅದಕ್ಕೆ ಸಾಲ ಆಗಿರಬಹುದು, ನೀವು ಲೋನ್ ತಗೊಂಡಿದ್ರೆ ಅಥವಾ ಚಿನ್ನವನ್ನು ಗಿರ್ವಿ ಇಟ್ಟಿದ್ದರೆ. ಸಾಕಷ್ಟು ಜನ ನಮ್ಮ ಹತ್ರನೇ ನಾವು ಚಿನ್ನವನ್ನು ಕೂಡಿಟ್ಕೊಂಡಿರ್ತೀವಿ, ಯಾರ ಹತ್ರ ಸಾಲ ಕೇಳಿದ್ರೂ ಕೊಡೋದಿಲ್ಲ ಅನ್ನುವ ಸಂದರ್ಭದಲ್ಲಿ ನಮಗೆ ಇದೇ ಸಹಾಯಕ್ಕೆ ಬರುತ್ತೆ. ಗಿರ್ವಿ ಇಟ್ಬಿಟ್ಟು ಬಿಡಿಸ್ಕೊಳ್ಳೋದಕ್ಕೂ ಕೂಡ ಆಗಿರೋದಿಲ್ಲ. ಅಂತಹವ್ರು ಎಲ್ಲರೂ ಕೂಡ ಸಾಲವನ್ನು ಕೂಡ ಸ್ನೇಹಿತರೆ, ತುಂಬ ಜನ ನಾವು ಸಾಲ ಕೊಟ್ಟಿದ್ದೀವಿ, ಕೈ ಸುಟ್ಕೊಂಡಿದ್ದೀವಿ, ವಾಪಸ್ ಬರುವ ಮಾರ್ಗ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು. ಮೈತ್ರೇಯಿ ಮುಹೂರ್ತ ನಿಜವಾಗ್ಲೂ ಯಾರು ನಂಬಿಕೆ ಇಟ್ಟು ಮಾಡ್ತಾರೆ ನೋಡಿ, ಅವ್ರಿಗೆ ಉತ್ತಮವಾದಂಥ ರಿಸಲ್ಟ್ ಬರುತ್ತೆ. ಏಪ್ರಿಲ್ ನಮಗೆ 6ನೇ ತಾರೀಕು ಸೋಮವಾರ ಮೈತ್ರೇಯಿ ಮುಹೂರ್ತ ಬಂದಿದೆ. ಇದನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. 3 ಮೈತ್ರೇಯಿ ಮುಹೂರ್ತಗಳಲ್ಲೇ ಉತ್ತಮವಾದಂಥ ರಿಸಲ್ಟ್ ಅನ್ನೋದು ಇದರಲ್ಲಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇದನ್ನು ಯಾರೆಲ್ಲ ಮಾಡ್ಕೊಳ್ಬಹುದು ಅಂದರೆ, ಸಾಲ ಕೊಟ್ಟಿದ್ದೀವಿ ಹಾಗೂ ಸಾಲ ತಗೊಂಡಿದ್ದೀವಿ. ಸಾಲ ತಗೊಂಡಿರುವಂಥವರು ತುಂಬ ಜನ ನಾವು ತೀರಿಸ್ಬೇಕು, ನಮ್ಮ ಕಷ್ಟಕ್ಕಾಗಿದ್ದಾರೆ, ಏನಾದರೂ ಮಾಡಿ ಅವ್ರಿಗೆ ಸಾಲ ರಿಟರ್ನ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅಂತಹವರು ಮುಖ್ಯವಾಗಿ ನೀವು ಎಷ್ಟು ತಗೊಂಡಿರ್ತೀರ ನೋಡಿ, ಹಾಗೂ ಅಂಥವರ ಹೆಸರು, ಆ ಸಮಯಕ್ಕೆ ನೀವು ಎಷ್ಟು ಕೊಡೋಕ್ಕಾಗುತ್ತೋ ಅದನ್ನು ಡೈರೆಕ್ಟಾಗಿ ಮೈತ್ರೇಯಿ ಮುಹೂರ್ತ ಅನ್ನುವಂಥದ್ದು ಆ ಒಂದು 2 ಗಂಟೆಗಳು ಇರುತ್ತೆ, ಆ ಸಮಯದಲ್ಲಿ ತೀರಿಸಬೇಕು. ಆ ಸಮಯದಲ್ಲಿ ಮಾತ್ರ ಪರಿಹಾರ ಮಾಡಿಕೊಳ್ಬೇಕು, ಆಗ ಒಳ್ಳೆ ರಿಸಲ್ಟು ಕಾಣಬಹುದು. ಆ ಸಮಯ ಕೂಡ ತಿಳಿಸ್ತೀನಿ, ನಂಬಿಕೆ ಇದ್ದರೆ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಇದರಿಂದ ತುಂಬ ಉಪಯೋಗ ಆಗಿದೆ, ಎಲ್ರಿಗೂ ಉಪಯೋಗ ಆಗಲಿ ಅಂತಂದ್ಬಿಟ್ಟು ನಾನು ಫಸ್ಟೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚಿರೋದಿಲ್ಲ. ಎಲ್ಲರೂ ಕೂಡ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ನು ಅನ್ನುವಂಥದ್ದು ಇಟ್ಕೊಂಡೇ ಇರ್ತಾರೆ. ಕೆಲವೊಬ್ಬರಿಗೆ ಇರೋದಿಲ್ಲ ಆ ಥರ. ಅಕಸ್ಮಾತ್ ಇಲ್ಲದೇ ಇರುವಂಥವರು ಯಾವ ಥರ ಫಾಲೋ ಮಾಡಬೇಕು ಅದನ್ನು ಎಲ್ಲವೂ ಇದರಲ್ಲೇ ತಿಳಿಸ್ತೀನಿ. ಇರುವಂಥವರಾದರೆ ನಿಮಗೆ ದುಡ್ಡು ಕೂಡ ರೆಡಿ ಇದೆ, ಅವ್ರಿಗೆ ನಾವು ಕೊಡಬೇಕು. ಆ ಸಮಯಕ್ಕೆ ಯಾವ ಥರ ಕೊಡೋದು ಫಸ್ಟೇ ಅವ್ರಿಗೆ ತಿಳಿಸಿರಿ. ಈ ಸಮಯಕ್ಕೆ ನಿಮಗೆ ಹಾಕ್ತೀವಿ, ಇಷ್ಟು ದುಡ್ಡು ಹಾಕ್ತೀವಿ ಅಂತಂದ್ಬಿಟ್ಟು ಇದ್ದಾಗ ಡೈರೆಕ್ಟಾಗಿ ಅವ್ರಿಗೆ ಆ ಸಮಯಕ್ಕೇ ಫೋನ್ಪೇ, ಗೂಗಲ್ ಪೇ ಯಾವುದಿರುತ್ತೋ ಅದನ್ನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಬಿಡಿ. ಇಲ್ಲಾಂದರೆ ನೀವು ಹತ್ತಿರದಲ್ಲೇ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಬೈ ಹ್ಯಾಂಡ್ ಕೈಗೆ ತಗೊಂಡೋಗಿ ಕೊಡಬಹುದು. ಈ ಥರ ಕೂಡ ಕೊಟ್ಬಿಟ್ಟು ಬರಬಹುದು. ಅಕಸ್ಮಾತು ನಮ್ಮ ಹತ್ರ ಸ್ವಲ್ಪನೇ ದುಡ್ಡಿದೆ, ಜಾಸ್ತಿ ತಗೊಂಡಿದ್ದೀವಿ, ಅವ್ರ ಹತ್ರ ನಾವು ಕಡಿಮೆ ದುಡ್ಡು, ಒಂದು 500, 1000, 2000
ಕೊಡೋದಕ್ಕೆ ಹೋದರೆ ಒಪ್ಕೊಳ್ಳೋದಿಲ್ಲ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಥವಾ ಗಿರ್ವಿ ಇಟ್ಟಿರುವಂಥ ಒಡವೆಗಳು, ಆ ಸಮಯದಲ್ಲಿ ಕೆಲವೊಂದು ಸಮಯಗಳು ಬದಲಾವಣೆ ಆಗುತ್ತೆ. ಆ ಸಮಯಗಳಲ್ಲಿ ರಾತ್ರಿ ಬಂದಿದ್ದರೆ ಆ ಸಮಯಕ್ಕೆ ನಾವು ಬ್ಯಾಂಕ್ಗಾಗಿರಬಹುದು, ಗಿರ್ವಿ ಅಂಗಡಿಗಾಗಿರಬಹುದು ಕಟ್ಟೋದಕ್ಕಾಗೋದಿಲ್ಲ. ಅಂಥವರು ಏನು ಮಾಡಬೇಕು, ಒಂದು ಚೀಟಿಯನ್ನು ತಗೊಳ್ಳಿ. ಸಾಲ ನಮಗೆ ಜಾಸ್ತಿ ಮಾಡಿದ್ದೀವಿ, ಆದರೆ ನಮ್ಮ ಹತ್ರ ಹಣ ಕಡಿಮೆ ಇದೆ, ಕೊಡೋದಕ್ಕೆ ಯಾವ ಥರ ಅನ್ನುವಂಥವರು ಒಂದು ಚೀಟಿಯನ್ನು ತಗೊಂಡು ಮೈತ್ರೇಯಿ ಮುಹೂರ್ತವನ್ನು ನಾವು ಬಳಸ್ಕೊಂಡು ಇಂತಹವರ ಹೆಸರು, ಅಂದರೆ ನೀವು ಯಾರ ಹತ್ರ ತಗೊಂಡಿರ್ತೀರ ನೋಡಿ, ಇಷ್ಟು ಹಣವನ್ನು ನಾವು ತಗೊಂಡಿದ್ದೀವಿ, ಅದರಲ್ಲಿ ಇಷ್ಟು ಮೊತ್ತವನ್ನು ಅವ್ರಿಗೆ ಸೇರಿಸ್ತಾ ಇದ್ದೀವಿ, ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಅಂತ ನೀವು ಬರೀಬೇಕು. ಅದರಲ್ಲಿ ಸ್ನೇಹಿತರೆ ಯಾವ ಪೆನ್ನಾದರೂ ತಗೊಳ್ಳಿ, ಬ್ಲ್ಯಾಕ್ ಒಂದನ್ನು ಬಿಟ್ಟು. 6th ಅಂದರೆ ಏಪ್ರಿಲ್ 6th ರಾತ್ರಿ ನಮಗೆ 9:31ಕ್ಕೆ ಪ್ರಾರಂಭ ಆಗುತ್ತೆ, 11:49ಕ್ಕೆ ಮುಕ್ತಾಯ ಆಗುತ್ತೆ. ಮತ್ತೊಂದು ಸಾರಿ ಹೇಳ್ತೀನಿ, 9:31ಕ್ಕೆ ಪ್ರಾರಂಭ ಆಗುತ್ತೆ, 11:49ಕ್ಕೆ ಮುಕ್ತಾಯ ಆಗುತ್ತೆ. ಇದನ್ನು ಬರ್ಕೊಂಡು ನೀವು ಕೊಡುವಾಗಲೂ ಅಥವಾ ಚೀಟಿಯಲ್ಲೇ ಬರೆದಾಗ ಆ ಹಣವನ್ನು ಚೀಟಿಯಲ್ಲಿ ಇಟ್ಟು ಒಂದು ಕಡೆ ನೀವು ಮುಯಿ ಕವರ್ ಥರ ಬರುತ್ತೆ ನೋಡಿ, ಎನ್ವಲಪ್ ಕವರು ಈ ಥರ ಇರುತ್ತೆ, ಅದ್ರ ಒಳಗಡೆ ಇಡಿ. ₹1 ಸೇರಿಸಿ ಇಡಿ ಸ್ನೇಹಿತರೆ. ₹1 ಎನ್ನುವಂಥದ್ದು ಪರಿಪೂರ್ಣವಾದಂಥ ಸಂಖ್ಯೆ, ಅದನ್ನು ಸೇರಿಸಿಟ್ಟು ನೋಡಿ. ಓಂ ಋಣ ಮುಕ್ತೇಶ್ವರಾಯ ನಮಃ, ಓಂ ಋಣ ಮುಕ್ತೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಬಹುದು. ಇಲ್ವಾ, ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ, ಈ ರೀತಿ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು. ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ನಿಮ್ಮ ಎಷ್ಟು ಸಾರಿ ಆದರೂ ಪಠಿಸಬಹುದು. ಹೇಳ್ಕೊಂಡು ಇದನ್ನು ನೀವು ಅವ್ರಿಗೆ ಫೋನ್ಪೇ ಮಾಡಬಹುದು ಅಥವಾ ಚೀಟಿಯಲ್ಲಿ ಬರೆದು ಆ ದುಡ್ಡನ್ನು ಇಡಬಹುದು. ಇಟ್ಟು ಒಂದು ವಾರದ ಒಳಗಡೆ ಅವ್ರಿಗೆ ಸೇರಿಸಿ. ಈ ಥರ ಸೇರಿಸಿದಾಗ 3 ಮೈತ್ರೇಯಿ ಮುಹೂರ್ತಗಳನ್ನು ಸೇಮ್ ಈ ರೀತಿ ನೀವು ಉಪಯೋಗ ಪಡಿಸ್ಕೊಳ್ಳಿ. ಉತ್ತಮವಾದಂಥ ದಾರಿಗಳು ಅನ್ನುವಂಥದ್ದು ಇದರಲ್ಲಿ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ. ಎಷ್ಟು ಸಾಲ ಮಾಡಿರ್ತೀರೋ ಅದನ್ನು ತೀರಿಸಬಹುದು. ಚಿನ್ನವನ್ನು ಕೂಡ ಸೇಮ್ ಅಂಗಡಿ ಹೆಸರು ಗೊತ್ತಿದ್ದರೆ ಬರೆದು, ನೀವು ಎಷ್ಟಕ್ಕೆ ಇಟ್ಟಿರ್ತೀರೋ ಅಷ್ಟನ್ನು ಬರೆದು, ಅದ್ರ ಒಳಗಡೆ ಎಷ್ಟು ಕಟ್ಟಬೇಕು ಅಂದ್ಕೊಂಡಿರ್ತೀರ ನೋಡಿ, ಅದನ್ನು ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಚಿನ್ನಕ್ಕೆ ಇಷ್ಟು ನಾವು ದುಡ್ಡನ್ನು ಕಟ್ಟಿದ್ದೀವಿ ಅಂತಂದ್ಬಿಟ್ಟು ಬರೆದುಬಿಟ್ಟು ಚೀಟಿಯನ್ನು ಇಟ್ಕೊಳ್ಳಿ. ತದನಂತರ ಆ ವಾರದ ಒಳಗಡೆ ಹೋಗಿ ನೀವು ಅದನ್ನು ಕಟ್ಟಿಬಿಡಿ. ಯಾವ ಜಾಗದಲ್ಲಿ ಏನು ಸೇರಿಸ್ಬೇಕೋ ಅದನ್ನು ಸೇರಿಸಿ ತುಂಬ ಫಲ ಕಾಣಬಹುದು.